ನಟ ದರ್ಶನ್ಗೆ ಕಾರ್ ಕ್ರೇಜ್ ತುಂಬಾನೇ ಇದೆ. ಪ್ರತಿ ಹೊಸ ಕಾರ್ ಕಂಡ್ರೆ ಅದನ್ನ ಅಷ್ಟೇ ಬೆರಗುಗಣ್ಣಿನಿಂದನೇ ನೋಡ್ತಾನೆ ಇರ್ತಾರೆ. ಅದು ಎಷ್ಟು ದೂರ ಹೋಗ್ತದೆಯೋ ಅಷ್ಟು ದೂರಕ್ಕೆ ನೋಡ್ತಾನೆ ಇರ್ತಾರೆ. ಅಷ್ಟು ಕ್ರೇಜ್ ಇರೋ ದರ್ಶನ್ ಒಮ್ಮೆ ದುಬೈನಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಶೋರೂಮ್ಗೆ ಹೋಗಿದ್ರು ನೋಡಿ. ಹೌದು, ಆದ್ರೆ ಅಲ್ಲಿರೋ ಲ್ಯಾಂಬೋರ್ಗಿನಿ ಕಾರ್ ರೇಟ್ ಕೇಳಿಯೇ ಶಾಕ್ ಆಗಿದ್ರು. ಈ ಜನ್ಮದಲ್ಲಿ ಈ ಒಂದು ಕಾರ್ ನೋಡಕ್ಕಷ್ಟೇ ಸಾಧ್ಯವಾಗತ್ತೆ, ಕೇಳೋಕೆ ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಅವರು ಅಷ್ಟು ಕೋಟಿಯ ಕಾರ್ ಈ ದಾಸನನ್ನ ಆ ಕ್ಷಣ ತುಂಬಾನೇ ಸೆಳೆದು ಬಿಟ್ಟಿತ್ತು. ಹೌದು, ಇನ್ನು ಲ್ಯಾಂಬೋರ್ಗಿನಿ ಕಾರ್ ನೋಡಿದ್ಮೇಲೆ ದರ್ಶನ್ ಸುಮ್ಮನೆ ಇದ್ರು. ಆದ್ರೆ ಅಲ್ಲಿಯೇ ಇದ್ದ ಕಾರ್ ಶೋರೂಮ್ ವ್ಯಕ್ತಿ ಒಂದು ಪೋಸ್ಟರ್ ಕೊಟ್ರು. ಅದನ್ನ ನೋಡಿದ ದಾಸ ದರ್ಶನ್ ಇದನ್ನ ನನಗೆ ಯಾಕೆ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ರು. ಆಗ ಆ ವ್ಯಕ್ತಿ ಒಂದು ಮಾತು ಹೇಳಿದ್ರು. ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಹೌದು, ಏನ್ ಹೇಳಿದಂದ್ರೆ, ಈ ಪೋಸ್ಟರ್ ತೆಗೆದುಕೊಂಡು ಹೋಗಿ ನೀವು ಇದನ್ನ ನಿಮ್ಮ ರೂಮ್ನಲ್ಲಿಯೇ ಹಾಕಿಕೊಳ್ಳಿ. ಹೌದು, ರೂಮ್ನಲ್ಲಿ ಹಾಕಿಕೊಳ್ಳೋದ್ರಿಂದ ಅದನ್ನ ದಿನವೂ ಕೂಡ ನೋಡ್ತಾನೆ ಹೋಗಿ, ನೋಡಿ ಏನಾಗುತ್ತದೆಯೇ ಅಂತಲೇ ದರ್ಶನ್ಗೆ ಹೇಳಿದ್ರು ಅವರು. ಇನ್ನು ದಾಸ ದರ್ಶನ್ ಪೋಸ್ಟರ್ ತಂದು ಮನೆಯಲ್ಲಿ ಹಾಕಿದ್ರು. ದಿನವೂ ನೋಡ್ತಾನೆ ಇದ್ರು. ಹಾಗೆ ನೋಡ್ತಾನೆ ಒಂದು ದಿನ ಡಿಸೈಡ್ ಮಾಡಿಯೇ ಬಿಟ್ರು. ಏನೇ ಆಗ್ಲಿ ಈ ಕಾರ್ ತೆಗೆದುಕೊಳ್ಳಲೇಬೇಕು ಅಂತ ನಿರ್ಧರಿಸಿದ್ರು. ಅದಕ್ಕಾಗಿ ಏನ್ ಶ್ರಮ ಪಡಬೇಕೋ ಅದನ್ನ ಮುಂದುವರಿಸಿದ್ರು. ಕೆಲವೇ ವರ್ಷಗಳಲ್ಲಿ ದಾಸ ದರ್ಶನ್ ಮನೆ ಮುಂದೆ ಲ್ಯಾಂಬೋರ್ಗಿನಿ ಕಾರ್ ಬಂದಿತ್ತು ನೋಡಿ. ಮೋಟಿವೇಶನ್ ಅಂದ್ರೇನೆ ಹೀಗೆ ನೋಡಿ, ಗುರಿ ಇಟ್ಟ ಕೆಲಸ ಮಾಡಿದ್ರೆ ಎಲ್ಲವೂ ಸಾಧ್ಯವಾಗುತ್ತೆ. ಗುರಿ ಇಟ್ಟು ಕೆಲಸ ಮಾಡಿದ್ರೆ ಎಲ್ಲವೂ ಸಾಧ್ಯವಾಗುತ್ತೆ ಅನ್ನೋದು ಈ ಒಂದು ಘಟನೆ ಮೂಲಕ ತಿಳಿಯುತ್ತೆ.